ಜಗತ್ತಿನಲ್ಲಿ ಎಷ್ಟು ಆಯುಧಗಳಿವೆ, ಅವುಗಳನ್ನ ತಯಾರಿಸಿದ ದೇಶಗಳು ನೋಡಿ ನಮ್ಮ ಹತ್ತಿರ ಇಂಥದ್ದೊಂದು ಅಸ್ತ್ರವಿದೆ, ನಮ್ಮ ತಂಟೆಗೆ ಬಂದ್ರೆ ಸುಮ್ಮನಿರ್ಲ ಅಂತ ಜಗತ್ತಿನ ಎದುರು ಕೊಚ್ಚಿಕೊಳ್ತಾವೆ. ಆದ್ರೆ ಇಲ್ಲಿ ನಮ್ಮ ಭಾರತದ ಹತ್ತಿರ ಒಂದು ಆಯುಧವಿದೆ ಹಾಗೂ ಆ ಆಯುಧದ ಬಗ್ಗೆ ಭಾರತ ಸರ್ಕಾರವಾಗ್ಲಿ, ರಕ್ಷಣಾ ಇಲಾಖೆ ಆಗ್ಲಿ ಅಥವಾ ಸೇನೆ ಆಗ್ಲಿ ಇವತ್ತಿಗೂ ಅಧಿಕೃತವಾಗಿ ಒಂದು ಮಾತನ್ನ ಹೇಳಿಲ್ಲ. ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ನಮ್ಮ ಹತ್ತಿರ ಅಂತಹದೊಂದು ಕ್ಷಿಪಣಿಯೇ ಇಲ್ಲ ಅಂತ ಭಾರತ ನಗುತ್ತಾ ಹೇಳ್ತದೆ. ಆದ್ರೆ ಗೆಳೆಯರೆ, ಇದೇ ಆಯುಧದ ಹೆಸರನ್ನ ಕೇಳಿದ್ರೆ ಈ ಚೀನಾದ ಬೀಜಿಂಗ್ ನಿಂದ ಹಿಡಿದು ಅಮೆರಿಕಾದ ವಾಷಿಂಗ್ಟನ್ ವರೆಗಿನ ನಾಯಕರು ಬೆಚ್ಚಿ ಬೀಳ್ತಾರೆ. ಕಳೆದ 30 ವರ್ಷಗಳಿಂದ ಅಮೆರಿಕಾದ ಅತ್ಯುನ್ನತ ಗುಪ್ತಚರ ಸಂಸ್ಥೆಗಳು, ಥಿಂಕ್ ಟ್ಯಾಂಕುಗಳು ಈ ಕಣ್ಣಿಗೆ ಕಾಣದ ಅಸ್ತಿತ್ವದಲ್ಲೇ ಇಲ್ಲದ ಆಯುಧದ ಬಗ್ಗೆ ಸಾವಿರಾರು ಪುಟಗಳ ವರದಿಗಳನ್ನ ಬರೆಯುತ್ತಲೇ ಇವೆ. ಗೆಳೆಯರೆ, ಶತ್ರು ದೇಶಗಳ ನಿದ್ದೆಗೆಡಿಸಿರುವ ಜಗತ್ತಿನ ಯಾವುದೇ ಮೂಲೆಯನ್ನ ಕೇವಲ 30 ನಿಮಿಷಗಳಲ್ಲಿ ಬೂದಿ ಮಾಡಬಲ್ಲ ಭಾರತದ ಆ ರಹಸ್ಯ ಬ್ರಹ್ಮಾಸ್ತ್ರದ ಹೆಸರೇ ಸೂರ್ಯ ICBM ಅಂದ್ರೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. ಹಾಗಾದ್ರೆ ಇಲ್ಲದೆ ಇರುವ ವಸ್ತುವಿನ ಬಗ್ಗೆ ಶತ್ರುಗಳಿಗೆ ಇಷ್ಟೊಂದು ಭಯವ್ಯಾಕೆ? ಒಂದ್ ವೇಳೆ ಭಾರತ ನಿಜಕ್ಕೂ ಈ ಕ್ಷಿಪಣಿಯನ್ನ ಸಿದ್ಧಪಡಿಸಿಕೊಂಡಿದ್ರೆ ಜಾಗತಿಕ ಮಟ್ಟದಲ್ಲಿ ಆಗುವ ಬದಲಾವಣೆಗಳೇನು? ಸೊ ಬನ್ನಿ ಗೆಳೆಯರೆ, ಇವತ್ತಿನ ವಿಶೇಷ ವಿಡಿಯೋದಲ್ಲಿ ಭಾರತದ ಅತ್ಯಂತ ರಹಸ್ಯವಾದ ಮತ್ತು ವಿನಾಶಕಾರಿಯಾದ ಸೂರ್ಯ ಪ್ರಾಜೆಕ್ಟ್ ನ ಬೆಚ್ಚಿ ಬೀಳಿಸುವ ಸತ್ಯವನ್ನ ಬಿಚ್ಚಿಡೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ಹಗಲಿರುಳು ಶ್ರಮಿಸುತ್ತಿರುವ ನಮ್ಮ DRDO ಹಾಗೂ ಇಸ್ರೋ ವಿಜ್ಞಾನಿಗಳಿಗಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನ ಮರೆಯದಿರಿ. ಸೊ ಗೆಳೆಯರೆ, ಈ ಕತೆ ಶುರುವಾಗುವುದು 1994ರಲ್ಲಿ. ಆಗಿನೂ ಭಾರತ ಪೋಖ್ರಾನ್ ಪರಮಾಣು ಪರೀಕ್ಷೆಯನ್ನ ಮಾಡಿರ್ಲಿಲ್ಲ. ಅಗ್ನಿ ಸಿರೀಸ್ ನ ಲಾಂಗ್ ರೇಂಜ್ ನ ಕ್ಷಿಪಣಿಗಳು ಕೂಡ ನಮ್ಮ ಹತ್ತಿರ ಇರಲಿಲ್ಲ. ಯಾಕಂದ್ರೆ ಆ ಸಮಯದಲ್ಲಿ ಭಾರತದ ಮೇಲೆ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳು ತಂತ್ರಜ್ಞಾನದ ದಿಗ್ಬಂಧನ ಹೇರಿದವು ಹಾಗೂ ನಮಗೆ ರಾಕೆಟ್ ಉಡಾವಣೆಗೆ ಬೇಕಿದ್ದ ಕ್ರಯೋಜನಿಕ್ ಎಂಜಿನ್ ಕೊಡುವುದಕ್ಕಾಗಿ ಈ ಅಮೆರಿಕ ನಿರಾಕರಿಸಿತ್ತು. ಭಾರತವನ್ನ ಹೇಗಾದ್ರೂ ಹಿಂದಕ್ಕೆ ತಳ್ಳಬೇಕನ್ನುವುದು ಈ ಪಾಶ್ಚಿಮಾತ್ಯ ದೇಶಗಳ ಹುನ್ನಾರವಾಗಿತ್ತು. ಆದ್ರೆ ಅವರನ್ನ ಬೆಚ್ಚಿ ಬೀಳಿಸುವಂತಹ ಒಂದು ವರದಿ 1995ರಲ್ಲಿ ಅಮೆರಿಕದ ಪ್ರತಿಷ್ಠಿತ ದಿ ನಾನ್ ಪ್ರೊಲಿಫರೇಷನ್ ರಿವ್ಯೂ ಅನ್ನೋ ಸಂಶೋಧನಾ ಪತ್ರಿಕೆಯಲ್ಲಿ ಪ್ರಕಟವಾಗ್ತದೆ. ಹಾಗೂ ಆ ವರದಿಯ ಸಾರಾಂಶ ಹೇಗಿತ್ತು ಅಂತಂದ್ರೆ, ಭಾರತ ಜಗತ್ತಿಗೆ ಗೊತ್ತಾಗದಂತೆ ಅತ್ಯಂತ ರಹಸ್ಯವಾಗಿ ಒಂದು ಖಂಡಾಂತರ ಕ್ಷಿಪಣಿಯನ್ನು ಅಂದ್ರೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ICBM ಅನ್ನ ನಿರ್ಮಿಸುತ್ತಿದೆ. ಅದಕ್ಕೆ ಸೂರ್ಯ ಅಂತ ಹೆಸರಿಡಲಾಗಿದೆ ಅಂತ. ಗೆಳೆಯರೆ, ಯಾವಾಗ ಅಮೆರಿಕ ನಮಗೆ ತಂತ್ರಜ್ಞಾನವನ್ನ ಕೊಡುವುದಕ್ಕಾಗಿ ನಿರಾಕರಿಸಿತೋ ಆಗ ನಮ್ಮ DRDO ಮತ್ತು ಇಸ್ರೋ ವಿಜ್ಞಾನಿಗಳು ಒಟ್ಟಾಗಿ ಜಗತ್ತಿನ ಅತಿ ಭಯಾನಕ ಕ್ಷಿಪಣಿಯನ್ನ ನಿರ್ಮಿಸುವ ಸಂಕಲ್ಪ ಮಾಡಿದ್ರು. ಹಾಗೂ ಅಮೆರಿಕದ ಈ ವರದಿ ಹೊರಬೀಳುತ್ತಿದ್ದಂತೆ ಪಾಕಿಸ್ತಾನ ಮತ್ತು ಚೀನಾ ಸೇನಾ ಕಚೇರಿಗಳಲ್ಲಿ ನಡುಕ ಶುರುವಾಗಿತ್ತು. ಹಾಗೆಯೇ ಇಲ್ಲಿ ನಿಮಗೆ ಪ್ರಶ್ನೆ ಮೂಡಬಹುದು, ಅಲ್ಲ ಈ ಸೂರ್ಯ ಕ್ಷಿಪಣಿಯಲ್ಲಿ ಅಂತಹದೇನಿದೆ? ಜಗತ್ತು ಯಾಕೆ ಇದಕ್ಕೆ ಇಷ್ಟೊಂದು ಹೆದರುತ್ತದೆ? ಗೆಳೆಯರೆ, ರಕ್ಷಣಾ ತಜ್ಞರ ಮತ್ತು ಅಮೆರಿಕದ ವರದಿಗಳ ಪ್ರಕಾರ ಸೂರ್ಯ ಕ್ಷಿಪಣಿಯ ಸ್ಟ್ರೈಕ್ ರೇಂಜ್ ಬರೋಬ್ಬರಿ 12,000ರಿಂದ 18,000 ಕಿಲೋಮೀಟರ್ಗಳು. ಇದರರ್ಥ ಭೂಮಿಯ ಮೇಲಿನ ಯಾವುದೇ ನಗರ, ಅದು ನ್ಯೂಯಾರ್ಕ್ ಇರಲಿ, ಲಂಡನ್ ಇರಲಿ ಅಥವಾ ಚೀನಾದ ಬೀಜಿಂಗ್ ಇರಲಿ, ಎಲ್ಲವೂ ಭಾರತದ ಕಣ್ಗಾವಲಿನ ಅಡಿಯಲ್ಲೇ ಇರ್ತಾವೆ. ಭಾರತದಿಂದ ಉಡಾವಣೆಯಾದ ಕೇವಲ 30 ನಿಮಿಷಗಳಲ್ಲಿ ಈ ಕ್ಷಿಪಣಿ ತನ್ನ ಗುರಿಯನ್ನ ತಲುಪಿ ಭಸ್ಮ ಮಾಡಬಲ್ಲದು. ಹಾಗೂ ಇದರ ಗಾತ್ರ ಮತ್ತು ವೇಗದ ಲೆಕ್ಕಾಚಾರ ಕೇಳಿದ್ರೆ ನೀವು ಖಂಡಿತ ದಂಗಾಗ್ತೀರಿ. ಯಾಕಂದ್ರೆ ಇದು ಸುಮಾರು 40 ಮೀಟರ್ ಉದ್ದವಿದ್ದು ಬರೋಬ್ಬರಿ 70,000 kgಗಿಂತ ಹೆಚ್ಚಿನ ತೂಕವನ್ನು ಹೊಂದಿದೆ. ಹಾಗೂ ಇದು 3 ಹಂತಗಳ ಸಾಲಿಡ್ ಫ್ಯೂಯಲ್ ಇಂಜಿನ್ ಹೊಂದಿರುವ ರಾಕೆಟ್. ಸೊ ಇಲ್ಲಿಯೇ ನಮ್ಮ ಭಾರತೀಯರ ಬುದ್ಧಿವಂತಿಕೆ ಇರುವುದು. ಗೆಳೆಯರೆ, ಈ ಕ್ಷಿಪಣಿಯ ಮೊದಲ ಹಂತವನ್ನ ಇಸ್ರೋದ PSLV ರಾಕೆಟ್ನ ಬೂಸ್ಟರ್ಗಳ ತಂತ್ರಜ್ಞಾನವನ್ನು ಬಳಸಿ ಮಾಡಲಾಗಿದೆ ಅಂತ ಹೇಳಲಾಗ್ತದೆ. ಅಂದ್ರೆ ಶಾಂತಿಗಾಗಿ ಬಾಹ್ಯಾಕಾಶಕ್ಕೆ ಉಪಗ್ರಹಗಳನ್ನು ಕಳಿಸುವ ಇಸ್ರೋದ ತಂತ್ರಜ್ಞಾನವೇ ದೇಶದ ರಕ್ಷಣೆ ಬಂದಾಗ ವಿನಾಶದ ಅಸ್ತ್ರವಾಗಿಯೂ ಬದಲಾಗಬಲ್ಲದು. ಹಾಗಾದ್ರೆ ಇದರ ವೇಗ ಎಷ್ಟಿದೆ ಅನ್ನೋದು ನಿಮ್ಗೆ ಗೊತ್ತಾ? ಗೆಳೆಯರೆ, ಇದು ಬಾಹ್ಯಾಕಾಶಕ್ಕೆ ಹೋಗಿ ಮರಳಿ ಭೂಮಿಯ ವಾತಾವರಣ ಪ್ರವೇಶಿಸುವಾಗ ಇದರ ವೇಗ ಮ್ಯಾಕ್ 27 ಅನ್ನ ತಲುಪುತ್ತದೆ. ಅಂದ್ರೆ ಶಬ್ದದ ವೇಗಕ್ಕಿಂತ 27 ಪಟ್ಟು ಹೆಚ್ಚು. ಇಷ್ಟು ಭಯಾನಕ ವೇಗದಲ್ಲಿ ಬರುವ ಕ್ಷಿಪಣಿಯನ್ನು ತಡೆಯುವುದಕ್ಕಾಗಿ ಜಗತ್ತಿನ ಯಾವುದೇ ದೇಶದ ಏರ್ ಡಿಫೆನ್ಸ್ ಸಿಸ್ಟಮ್, ಫಾರ್ ಎಕ್ಸಾಂಪಲ್ ಅಮೆರಿಕದ ಪ್ಯಾಟ್ರಿಯಾಟ್ ಅಥವಾ ಥಾಡ್ಗಳಿಂದಲೂ ಸಾಧ್ಯವೇ ಇಲ್ಲ. ಗೆಳೆಯರೆ, ಸೂರ್ಯ ಕ್ಷಿಪಣಿಯನ್ನ ಜಗತ್ತಿನ ಅಲ್ಟಿಮೇಟ್ ಡೂಮ್ಸ್ ಡೇ ವೆಪನ್ ಅನ್ನುವುದಕ್ಕೆ ಮುಖ್ಯ ಕಾರಣ ಇದರಲ್ಲಿ ಬಳಸಲಾಗುವ MIRV ಅಂದ್ರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರೀಎಂಟ್ರಿ ವೆಹಿಕಲ್ ತಂತ್ರಜ್ಞಾನ. ಸಾಮಾನ್ಯವಾಗಿ ಒಂದು ಕ್ಷಿಪಣಿ ಒಂದೇ ಬಾಂಬ್ ಅಥವಾ ಸಿಡಿತಲೆಯನ್ನ ಒಯ್ಯುತ್ತದೆ. ಆದ್ರೆ ಸೂರ್ಯ ಕ್ಷಿಪಣಿ ಆಕಾಶಕ್ಕೆ ಚಿಮ್ಮಿದ ನಂತರ ಬಾಹ್ಯಾಕಾಶದಲ್ಲಿ 10 ವಿಭಿನ್ನ ಪರಮಾಣು ಸಿಡಿತಳೆಗಳಾಗಿ ಒಡೆಯುತ್ತದೆ. ಹಾಗೂ ಈ 10 ಸಿಡಿತಳೆಗಳು ಬೇರೆ ಬೇರೆ 10 ನಗರಗಳ ಮೇಲೆ ಏಕಕಾಲದಲ್ಲಿ ನಿಖರವಾಗಿ ಎರಗುತ್ತವೆ. ಗೆಳೆಯರೆ, ಈ ಶತ್ರು ದೇಶದ ರೆಡಾರ್ಗಳು ಕೇವಲ ಒಂದು ಕ್ಷಿಪಣಿಯನ್ನು ತಡೆಯಲು ಕಾಯ್ತಾ ಇರ್ತವೆ. ಆದ್ರೆ ಕ್ಷಣ ಮಾತ್ರದಲ್ಲಿ ಅವರ 10 ಪ್ರಮುಖ ನಗರಗಳು ನಕ್ಷೆಯಿಂದಲೇ ಅಳಿಸಿ ಹೋಗಿರ್ತವೆ. ಹಾಗಾದ್ರೆ ಇದರ ವಿನಾಶದ ಪ್ರಮಾಣ ಎಷ್ಟಿರ್ತದೆ? ಗೆಳೆಯರೆ, ಜಪಾನ್ನ ಹಿರೋಶಿಮಾ ಮೇಲೆ ಹಾಕಲಾಗಿದ್ದ ಅಣುಬಾಂಬ್ ಕೇವಲ 15 ಕಿಲೋಟನ್ ಸಾಮರ್ಥ್ಯದಾಗಿತ್ತು.
ಆದರೆ ಸೂರ್ಯ ಕ್ಷಿಪಣಿಯಲ್ಲಿರುವ ಒಂದೊಂದು ಸಿಡಿತಲೆಯು 750 ಕಿಲೋಟನ್ ಸಾಮರ್ಥ್ಯವನ್ನ ಹೊಂದಿರಬಲ್ಲದು. ಅಂದ್ರೆ ಹಿರೋಶಿಮಾಕ್ಕಿಂತ 50 ಪಟ್ಟು ಹೆಚ್ಚು ಶಕ್ತಿಶಾಲಿ. ಇದರ ಜೊತೆಗೆ ಇದರಲ್ಲಿ MARV ಅಂದ್ರೆ ಮ್ಯಾನ್ಯೂವರೇಬಲ್ ರೀಎಂಟ್ರಿ ವೆಹಿಕಲ್ ತಂತ್ರಜ್ಞಾನವನ್ನ ಅಳವಡಿಸಲಾಗಿದೆ. ಅಂದ್ರೆ ಈ ಸಿಡಿತಲೆಗಳು ಭೂಮಿಗೆ ಅಪ್ಪಳಿಸುವ ಮುನ್ನ ಹಾವಿನಂತೆ ತಮ್ಮ ಪಥವನ್ನು ಬದಲಾಯಿಸುತ್ತವೆ. ಸೊ ಇದರಿಂದ ಶತ್ರುಗಳ ಇಂಟರ್ಸೆಪ್ಟರ್ ಕ್ಷಿಪಣಿಗಳು ಇವುಗಳನ್ನ ಲೆಕ್ಕಾಚಾರ ಮಾಡಿ ಹೊಡೆದುಳಿಸುವುದು ಅಸಾಧ್ಯವಾಗ್ತದೆ. ಹಾಗೂ ಇಂಥ ತಂತ್ರಜ್ಞಾನವನ್ನು ಕರಗತ ಮಾಡಿಕೊಂಡಿರುವುದು ಬೆರಳೆಣಿಕೆಯ ರಾಷ್ಟ್ರಗಳು ಅಷ್ಟೇ. ಹಾಗಾದ್ರೆ ಇಷ್ಟೆಲ್ಲ ಸಾಮರ್ಥ್ಯವಿದ್ರೂ ಭಾರತ ಯಾಕೆ ಈ ಕ್ಷಿಪಣಿಯನ್ನ ಅಧಿಕೃತವಾಗಿ ಒಪ್ಪಿಕೊಳ್ತಾ ಇಲ್ಲ? ಗೆಳೆಯರೆ, 2013ರಲ್ಲಿ ಕೆಲ ಮಾಧ್ಯಮಗಳು ವರದಿ ಮಾಡಿದಂತೆ ಸೂರ್ಯ ಅನ್ನೋ ಹೆಸರಿನ ಬದಲು ಇದನ್ನ ಅಗ್ನಿ-6 ಅನ್ನೋ ಕೋಡ್ ವರ್ಡ್ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಹಾಗೂ ಭಾರತದ ಈ ಮೌನ ಯಾವುದೇ ದೌರ್ಬಲ್ಯವಲ್ಲ, ಬದಲಿಗೆ ಇದು ವಿಶ್ವ ಮಟ್ಟದ ರಾಜತಾಂತ್ರಿಕತೆಯ ಅತ್ಯುನ್ನತ ಚಾಣಕ್ಷತೆ. ರಕ್ಷಣಾ ಭಾಷೆಯಲ್ಲಿ ಇದನ್ನ ಸ್ಟ್ರಾಟಜಿಕ್ ಆಂಬಿಗ್ವಿಟಿ ಅಂದ್ರೆ ಆಯಾಕಟ್ಟಿನ ಅಸ್ಪಷ್ಟತೆ ಅಂತ ಕರೆಯುತ್ತಾರೆ. ಭಾರತವು ತನ್ನ ಹತ್ತಿರ ನೋ ಫಸ್ಟ್ ಯೂಸ್ ಅಂದ್ರೆ ನಾವಾಗಿ ಮೊದಲು ಅಣ್ವಸ್ತ್ರ ದಾಳಿ ಮಾಡುವುದಿಲ್ಲ ಅನ್ನೋ ನೀತಿಯನ್ನ ಅಳವಡಿಸಿಕೊಂಡಿದೆ. ಒಂದ್ ವೇಳೆ ಭಾರತ ಸೂರ್ಯ ಕ್ಷಿಪಣಿಯ ಬಗ್ಗೆ ಅಧಿಕೃತವಾಗಿ ಘೋಷಿಸಿದರೆ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳು ಭಾರತದ ಮೇಲೆ ನಿರ್ಬಂಧಗಳನ್ನ ಹೇರುವುದಕ್ಕಾಗಿ ಮುಂದಾಗಬಹುದು. ಹಾಗೂ ಈ ಪಶ್ಚಿಮದ ದೇಶಗಳಿಗೆ ಭಾರತ ಇಷ್ಟೊಂದು ಬಲಿಷ್ಠವಾಗುವುದು ಬೇಕಿಲ್ಲ. ಆದ್ದರಿಂದಲೇ ಭಾರತ ಸುಮ್ಮನಿದ್ದು ನೀವು ಥಿಂಕ್ ಟ್ಯಾಂಕ್ಗಳಲ್ಲಿ ಸಂಶೋಧನೆ ಮಾಡ್ತಿರೋ, ಚರ್ಚೆ ಮಾಡ್ತಿರೋ ಮಾಡಿ, ನಾವು ಮಾತ್ರ ಏನು ಹೇಳುವುದಿಲ್ಲ ಅನ್ನೋದು ಭಾರತದ ನಿಲುವು. ಯಾಕಂದ್ರೆ ಶತ್ರುವಿಗೆ ನಮ್ಮ ಹತ್ತಿರ ಏನಿದೆ ಅಂತ ನಿಖರವಾಗಿ ತಿಳಿದಾಗ ಆತ ಅದಕ್ಕೆ ತಕ್ಕಂತೆ ತಯಾರಾಗ್ತಾನೆ. ಆದ್ರೆ ನಮ್ಮ ಶಕ್ತಿಯ ಬಗ್ಗೆ ಅವನಿಗೆ ಗೊಂದಲ ಮತ್ತು ಅನುಮಾನವಿದ್ದಾಗ ಆ ಭಯವೇ ಅವನನ್ನ ಯಾವುದೇ ತಪ್ಪು ಹೆಜ್ಜೆ ಇಡದಂತೆ ತಡೆಯುತ್ತದೆ. ಗೆಳೆಯರೆ, ಸಾಕ್ಷಿಗಿಂತ ಅನುಮಾನ ಹೆಚ್ಚು ಅಪಾಯಕಾರಿ. ಸೊ ಇದೇ ಭಾರತದ ಅಸಲಿ ರಣತಂತ್ರ. ಹಾಗೂ ಸೂರ್ಯ ಕೇವಲ ಕಲ್ಪನೆಯಲ್ಲ, ಅದು ವಾಸ್ತವ ಅನ್ನೋದಕ್ಕೆ ಇತ್ತೀಚಿನ ಕೆಲವು ಘಟನೆಗಳೇ ಸಾಕ್ಷಿ. ಇತ್ತೀಚೆಗಷ್ಟೇ ಭಾರತ ಮಿಷನ್ ದಿವ್ಯಾಸ್ತ್ರದ ಅಡಿಯಲ್ಲಿ ಅಗ್ನಿ-5 ಕ್ಷಿಪಣಿಗೆ MIRV ತಂತ್ರಜ್ಞಾನವನ್ನು ಅಳವಡಿಸಿ ಯಶಸ್ವಿಯಾಗಿ ಪರೀಕ್ಷಿಸಿದೆ. ಬಂಗಾಳ ಕೊಲ್ಲಿಯಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಿಂದ ಉಡಾವಣೆಯಾದ ಈ ಕ್ಷಿಪಣಿ ಹಿಂದೂ ಮಹಾಸಾಗರದ ಮೂಲೆ ಮೂಲೆಗಳಲ್ಲಿ ನಿಖರವಾಗಿ ಗುರಿ ಮುಟ್ಟಿದೆ. ಆಸಕ್ತಿದಾಯಕ ವಿಚಾರವೆಂದರೆ ಈ ಪರೀಕ್ಷೆಯ ವೇಳೆ ಭಾರತ ಘೋಷಿಸಿದ ನೋಟಾಮ್ ಕಾರಿಡಾರ್ ಬರೋಬ್ಬರಿ 3560 ಕಿಲೋಮೀಟರ್ ಉದ್ದವಿತ್ತು. ರಕ್ಷಣಾ ತಜ್ಞರ ಪ್ರಕಾರ 8,000ದಿಂದ 10,000 ಕಿಲೋಮೀಟರ್ ಸಾಮರ್ಥ್ಯದ ಕ್ಷಿಪಣಿಗಳಿಗೆ ಮಾತ್ರ ಇಷ್ಟು ದೊಡ್ಡ ವಲಯವನ್ನ ಕ್ಲಿಯರ್ ಮಾಡಲಾಗ್ತದೆ. ಗೆಳೆಯರೆ, ಇದಾದ ಕೆಲವೇ ದಿನಗಳಲ್ಲಿ DRDO ಮುಖ್ಯಸ್ಥರು ಬಹಿರಂಗವಾಗಿಯೇ ನಾವು 10,000 ಕಿಲೋಮೀಟರ್ಗಿಂತ ಹೆಚ್ಚಿನ ರೇಂಜ್ನ ಕ್ಷಿಪಣಿಯನ್ನು ಪರೀಕ್ಷಿಸುವುದಕ್ಕಾಗಿ ತಾಂತ್ರಿಕವಾಗಿ ಸಿದ್ಧರಿದ್ದೇವೆ, ಆದ್ರೆ ಕೇವಲ ಸರ್ಕಾರದ ಹಸಿರು ನಿಶಾನೆಗಾಗಿ ಕಾಯ್ತಾ ಇದ್ದೇವೆ ಅಂತ ಹೇಳಿದ್ರು. ಗೆಳೆಯರೆ, ಮುಂಬರುವ ದಿನಗಳಲ್ಲಿ ಈ ತಂತ್ರಜ್ಞಾನವನ್ನ ಅರಿಹಂತ್ ಕ್ಲಾಸ್ ಜಲಂತರ್ಗಾಮಿ ನೌಕೆಗಳ ಮೂಲಕ ಸಮುದ್ರದ ಆಳದಿಂದಲೂ ಉಡಾಯಿಸುವ ಯೋಜನೆ ಇದೆ. ಒಮ್ಮೆ ಈ ಸಾಮರ್ಥ್ಯ ಪೂರ್ಣಗೊಂಡ್ರೆ ಜಗತ್ತಿನಲ್ಲಿ ಭಾರತವನ್ನು ಕೆಣಕುವ ಧೈರ್ಯವನ್ನು ಯಾವನೇ ಶತ್ರು ಕೂಡ ಮಾಡಲಾರ. ಯಾವ ಈ ಅಮೆರಿಕ ಒಮ್ಮೆ ನಮಗೆ ತಂತ್ರಜ್ಞಾನವನ್ನ ಕೊಡುವುದಕ್ಕಾಗಿ ನಿರಾಕರಿಸಿತ್ತೋ, ಇವತ್ತು ಅದೇ ಅಮೆರಿಕ ಭಾರತದ ತಂತ್ರಜ್ಞಾನವನ್ನ ನೋಡಿ ಬೆರಗಾಗ್ತಾ ಇದೆ. ಗೆಳೆಯರೆ, ಶಬ್ದವಿಲ್ಲದೆ, ಯಾವುದೇ ಅಬ್ಬರವಿಲ್ಲದೆ ಹಗಲಿರುಳು ದೇಶದ ಭದ್ರತೆಗಾಗಿ ದುಡಿಯುತ್ತಿರುವ ನಮ್ಮ DRDO ಮತ್ತು ಇಸ್ರೋ ವಿಜ್ಞಾನಿಗಳ ಕಾರ್ಯ ನಿಜಕ್ಕೂ ಪ್ರಶಂಸನೀಯ. ಅವರ ಈ ಮೌನ ಕ್ರಾಂತಿಗೆ ನಾವೆಲ್ಲರೂ ಸಲಾಂ ಹೊಡೆಯಲೇಬೇಕು. ಸೊ ಗೆಳೆಯರೆ, ಭಾರತದ ಈ ಗುಪ್ತ ಹಾಗೂ ಬಲಿಷ್ಠ ಸೂರ್ಯ ಕ್ಷಿಪಣಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಭಾರತ ಅಧಿಕೃತವಾಗಿ ಇದರ ಪರೀಕ್ಷೆ ಮಾಡಬೇಕೆ ಅಥವಾ ತನ್ನ ರಹಸ್ಯ ನೀತಿಯನ್ನೇ ಮುಂದುವರಿಸಬೇಕೆ? ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನಮಗೆ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟವಾಗಿದ್ರೆ, ಭಾರತೀಯ ಸೇನೆ ಮತ್ತು ವಿಜ್ಞಾನಿಗಳ ಬಗ್ಗೆ ಹೆಮ್ಮೆ ಇದ್ರೆ ಈಗಲೇ ವಿಡಿಯೋನ ಲೈಕ್ ಮಾಡಿ, ಪ್ರತಿಯೊಬ್ಬ ಕನ್ನಡಿಗನಿಗೂ ಇದನ್ನ ಶೇರ್ ಮಾಡಿ. ರಕ್ಷಣಾ ವಲಯದ ಮತ್ತು ದೇಶದ ಹೆಮ್ಮೆಯ ಇಂತಹ ಮತ್ತಷ್ಟು ಆಳವಾದ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.